ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 30 ವಿಶ್ವಾಮಿತ್ರನ ಯಜ್ಞ ಸಂರಕ್ಷಣೆ. ಯಾವ ಯಾವ ಸ್ಥಳದಲ್ಲಿ ಯಾವ ಯಾವ ಕಾಲದಲ್ಲಿ ಏನು ಮಾಡಬೇಕು, ಏನು ಹೇಳಬೇಕು ಎಂಬುದನ್ನು ಚೆನ್ನಾಗಿ ಅರಿತಿದ್ದ ಶತ್ರು ಸಂಹಾರಕರಾದ ರಾಜಪುತ್ರರು ದೇಶಕಾಲಗಳ ಔಚಿತ್ಯವನ್ನು ಅನುಸರಿಸಿ ವಿಶ್ವಾಮಿತ್ರನನ್ನು ಕುರಿತು, ಎಲೈ ಭಗವನ್, ಯಾವ ಸಮಯದಲ್ಲಿ ಆ ನಿಶಾಚರರನ್ನು ನಿಗ್ರಹಿಸಬೇಕು, ಆ ಸಮಯವೂ ಕ್ಷಣವೂ ಅತಿಕ್ರಮವಾಗಬಾರದು, ಇದನ್ನು ಕೇಳಲಿಚ್ಛಿಸುತ್ತೇವೆ ಎಂದರು. ಹೀಗೆ ಯುದ್ಧಾಪೇಕ್ಷೆಯಿಂದ ತೊರೆಪಡುತ್ತಿದ್ದ ಆ ಕಾಕುತ್ಸ ರಾಜಕುಮಾರರನ್ನು ಕಂಡು ಅಲ್ಲಿದ್ದ ಋಷಿಗಳೆಲ್ಲ ಪ್ರೀತರಾಗಿ ಅವರನ್ನು ಕೊಂಡಾಡುತ್ತಾ ಇಂತೆಂದರು. ಎಲೈ ರಾಮ ಲಕ್ಷ್ಮಣರಿರ, ಇಂದಿನಿಂದ ಮೊದಲ್ಗೊಂಡು 6 ರಾತ್ರಿಗಳ ಕಾಲ ನೀವು ಈ ಯಾಗವನ್ನು ರಕ್ಷಿಸಬೇಕು. ವಿಶ್ವಾಮಿತ್ರ ಮುನಿಗಳು ಅಷ್ಟು ಕಾಲವು ದೀಕ್ಷಾಬದ್ಧರಾಗಿ ಮೌನವನ್ನು ಆಚರಿಸುತ್ತಿರುವರು. ಕೀರ್ತಿಶಾಲಿಗಳಾದ ಆ ರಾಜಪುತ್ರರು ಅದನ್ನು ಕೇಳಿ 6 ದಿನ ಹಗಲು ರಾತ್ರಿಗಳಲ್ಲಿ ನಿದ್ರೆ ಆಲಸ್ಯಗಳನ್ನು ತೊರೆದು ತಪೋವನವನ್ನು ರಕ್ಷಿಸುತ್ತಿದ್ದರು. ಶತ್ರುಂಜಯರಾದ ಆ ವೀರರು ಶ್ರೇಷ್ಠವಾದ ಧನುಸ್ಸು ಬಾಣಗಳನ್ನು ಧರಿಸಿ ಯಾವಾಗಲೂ ಸನ್ನದ್ಧರಾಗಿದ್ದುಕೊಂಡು ವಿಶ್ವಾಮಿತ್ರ ಮಹರ್ಷಿಯನ್ನು ರಕ್ಷಿಸುತ್ತಿದ್ದರು. ಹೀಗೆ 5 ದಿನಗಳು ಕಳೆದು 6ನೆಯ ದಿನದ ಹಗಲು ಪ್ರಾಪ್ತವಾಗಲು ರಾಮನು ಲಕ್ಷ್ಮಣನನ್ನು ಕುರಿತು, ಏಕಾಗ್ರಚಿತ್ತನಾಗಿ ಸಿದ್ಧನಾಗಿರು ಎಂದು ಹೇಳಿದನು. ಯುದ್ಧ ಮಾಡಲು ಕಾತರನಾಗಿ ರಾಮನು ಹೀಗೆ ಹೇಳುತ್ತಿರಲು ಯಜ್ಞವೇದಿಕೆಯ ಬಳಿ ಉಪಾಧ್ಯಾಯ, ಪುರೋಹಿತ, ಋತ್ವಿಕ್, ಜನಗಳು, ದರ್ಭೆ, ಸಮಿತ್ತು, ಶೃಕ್ಕು, ಹೂವಿನ ರಾಶಿಗಳು ಮುಂತಾದ ಯಜ್ಞ ಸಾಮಗ್ರಿಗಳನ್ನಿಟ್ಟುಕೊಂಡು ವಿಶ್ವಾಮಿತ್ರನೊಡನೆ ಯಜ್ಞ ಕಾರ್ಯವನ್ನು ನಡೆಸುತ್ತಿರಲು ಯಜ್ಞ ವೇದಿಕೆಯಲ್ಲಿ ಅಗ್ನಿಯು ಜ್ವಾಜ್ವಲ್ಯಮಾನವಾಗಿ ಶೋಭಿಸುತ್ತಿತ್ತು. ಯಜ್ಞವು ವಿದ್ಯುಕ್ತವಾದ ಮಂತ್ರಗಳಿಂದ ಸಾಂಗವಾಗಿ ನಡೆಯುತ್ತಿತ್ತು. ಆ ಸಮಯದಲ್ಲಿ ಅಂತರಿಕ್ಷದಲ್ಲಿ ಭಯಂಕರವಾದ ಒಂದು ದೊಡ್ಡ ಶಬ್ದವು ಉಂಟಾಯಿತು. ಮಳೆಗಾಲದಲ್ಲಿ ಆಕಾಶವನ್ನೆಲ್ಲ ಕವಿದು ಬರುವ ಮೇಘಗಳಂತೆ ಮಾರೀಚ, ಸುಬಾಹು ಎಂಬ ರಾಕ್ಷಸರು ಅವರ ಅನುಚರರು ಮಾಯೆಯನ್ನು ಆವರಿಸಿ ಓಡಿ ಬಂದು ರಕ್ತದ ರಾಶಿಯನ್ನು ಸುರಿಸಿದರು. ಯಜ್ಞ ವೇದಿಕೆಯು ರಕ್ತ ಪ್ರವಾಹದಿಂದ ಸುತ್ತುವರಿಯಲ್ಪಟ್ಟರೂ ಒಳಗೆ ಅಗ್ನಿಯು ಜ್ವಲಿಸುತ್ತಿತ್ತು. ಜಾಗ್ರತೆಯಾಗಿ ಓಡಿ ಬಂದ ರಾಮನು ಆ ರಾಕ್ಷಸರನ್ನು ಅಂತರಿಕ್ಷದಲ್ಲಿ ಕಂಡನು. ರಾಜೀವ ಲೋಚನನಾದ ರಾಮನು ಅವರು ವೇಗದಿಂದ ಮುನ್ನುಗ್ಗಿ ಬರುತ್ತಿರುವುದನ್ನು ಕಂಡು ಲಕ್ಷ್ಮಣನನ್ನು ನೋಡುತ್ತಾ, ಲಕ್ಷ್ಮಣ, ಮಾಂಸಾಹಾರಿಗಳಾದ ಈ ದುಷ್ಟ ರಾಕ್ಷಸರು ನಾನು ಪ್ರಯೋಗಿಸುವ ಮಾನವಾಸ್ತ್ರದಿಂದ ಹೊಡೆಯಲ್ಪಟ್ಟು ಗಾಳಿಯಿಂದ ಮೇಘಗಳು ಚದುರಿ ಹೋಗುವುದನ್ನು ನೋಡು ಎಂದನು. ಕೂಡಲೇ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಶ್ರೇಷ್ಠವಾದ ಮಾನವಾಸ್ತ್ರವನ್ನು ಅಭಿಮಂತ್ರಿಸಿ ರಾಘವನು ಬಹಳ ಕೋಪದಿಂದ ಮಾರೀಚನ ಎದೆಗೆ ಬಾಣವನ್ನು ಪ್ರಯೋಗಿಸಿದನು. ಶ್ರೇಷ್ಠವಾದ ಮಾನವಾಸ್ತ್ರದಿಂದ ಆತನು ಸಂಪೂರ್ಣವಾದ 100 ಯೋಜನೆಗಳ ದೂರ ತಳ್ಳಲ್ಪಟ್ಟು ಸಮುದ್ರದ ನೀರಿನಲ್ಲಿ ಜ್ಞಾನ ತಪ್ಪಿ ಹೊರಳಾಡುತ್ತಾ ಬಿದ್ದನು. ಮಾರೀಚನು ಓಡಿಸಲ್ಪಟ್ಟುದನ್ನು ನೋಡಿ ರಾಮನು ಆ ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಶೀತ ಎಂಬ ಬಾಣದಿಂದ ಕೂಡಿದ ಮಾನವಾಸ್ತ್ರದ ಮಹಿಮೆಯನ್ನು ನೋಡಿದೆಯಾ? ಅವನನ್ನು ಪ್ರಜ್ಞೆ ತಪ್ಪಿಸಿ ಎಳೆದುಕೊಂಡು ಹೋಗುತ್ತದೆ, ಆದರೆ ಅವನ ಪ್ರಾಣಗಳನ್ನು ತೆಗೆಯುವುದಿಲ್ಲ. ಅಸ್ತ್ರದಲ್ಲಿರುವ ವಿಶೇಷ ಶಕ್ತಿ ಇದು. ಇನ್ನುಳಿದ ದಯಾರಹಿತರು, ದುಷ್ಟರು, ಪಾಪಕರ್ಮಿಗಳು, ಯಜ್ಞಘಾತಕರು, ರಕ್ತಪಾನ ಮಾಡುವವರು ಆದ ರಾಕ್ಷಸರನ್ನು ಕೊಂದು ಹಾಕುವೆನು ಎಂದನು. ಅನಂತರ ರಾಮನು ಅದ್ಭುತವಾದ ಆಗ್ನೇಯವೆಂಬ ದಿವ್ಯಾಸ್ತ್ರವನ್ನು ಸಂಧಾನ ಮಾಡಿ ಸುಬಾಹುವಿನ ಎದೆಗೆ ಹೊಡೆದನು. ಅದರ ಹೊಡೆತದಿಂದ ಆತನು ನೆಲಕ್ಕೆ ಬಿದ್ದನು. ಅನಂತರ ಮಹಾಯಶಸ್ವಿಯಾದ ರಾಮನು ಉಳಿದ ರಾಕ್ಷಸರನ್ನು ವಾಯುವ್ಯಾಸ್ತ್ರದಿಂದ ಹೊಡೆದು ಕೊಂದು ಋಷಿಗಳ ಸಂತೋಷಕ್ಕೆ ಕಾರಣನಾದನು. ಹೀಗೆ ಯಜ್ಞ ವಿಘ್ನಕಾರಿಗಳಾದ ರಾಕ್ಷಸರೆಲ್ಲರನ್ನೂ ತೊಡೆದು ಹಾಕಿ ರಾಮನು ಪೂರ್ವದಲ್ಲಿ ಇಂದ್ರನು ಜಯಶಾಲಿಯಾದಾಗ ಪೂಜಿತನಾದಂತೆ ಋಷಿಗಳಿಂದ ಗೌರವಿಸಲ್ಪಟ್ಟನು. ಅನಂತರ ವಿಶ್ವಾಮಿತ್ರ ಮಹರ್ಷಿಯು ಯಜ್ಞವನ್ನು ನಿರ್ವಿಘ್ನವಾಗಿ ಸಮಾಪ್ತಿಗೊಳಿಸಿ ಯಾವ ದಿಕ್ಕಿನಿಂದಲೇ ಆಗಲಿ ಉಪದ್ರವಗಳು ಬಾರದುದನ್ನು ಕಂಡು ರಾಮನನ್ನು ಕುರಿತು ಇಂತೆಂದನು. ಎಲೈ ಮಹಾಬಾಹುವು ಕೀರ್ತಿಶಾಲಿಯೂ ಆದ ರಾಮನೇ, ನನ್ನ ಕಾರ್ಯ ಸಿದ್ಧಿಯಾಯಿತು. ಗುರುವಚನವನ್ನು ನೀನು ನಡೆಸಿಕೊಟ್ಟೆ. ನನ್ನ ಯಜ್ಞವು ಸಿದ್ಧಿಸಿದುದರಿಂದ ಈ ಆಶ್ರಮಕ್ಕೆ ಇರತಕ್ಕ ಸಿದ್ಧಾಶ್ರಮವೆಂಬ ಹೆಸರು ಸತ್ಯವಾಯಿತು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.